ಈಗಾಗಲೇ ಪ್ರಚಲಿತ ಪುತ್ತೂರಿನಲ್ಲಿ ಬಹಳ ಹಾಟ್ ಹೇಳುವಂತಹ ವಿಷಯ ಮೆಡಿಕಲ್ ಕಾಲೇಜಿನ ವಿಷಯ. ಸೊ ಅದೇ ವಿಷಯದಲ್ಲಿ ಅದು ಬಹಳ ಜನರ ಹೋರಾಟಕ್ಕೆ ಗುರಿಯಾಗಿತ್ತು. ಪುತ್ತೂರಿನ ಬನ್ನೂರಿನಲ್ಲಿ 40 ಎಕರೆ ಜಾಗ ಮೆಡಿಕಲ್ ಕಾಲೇಜಿಗೆ ಏನು ಮೀಸಲಿಟ್ಟಿದ್ರು ಅದನ್ನ ಬೇರೆ ಅನ್ಯ ಉದ್ದೇಶಕ್ಕೆ ಬಳಸಬಾರದು ಅಂತ ಕಾನೂನು ಇದ್ರೂ ಕೂಡ RTC ಅಲ್ಲಿ ಈಗಾಗಲೇ ಅದು ಏನು ಮೆಡಿಕಲ್ ಕಾಲೇಜಿನ ಉದ್ದೇಶಕ್ಕೆ ಅಂತ ಇದ್ರೂ ಕೂಡ ಅದನ್ನ ಅನ್ಯ ಉದ್ದೇಶಕ್ಕೆ ಸೀ ಫುಡ್ ಏನು ಕಾರ್ಖಾನೆ ಮಾಡುವ ಉದ್ದೇಶದಿಂದ ನೋಟಿಫಿಕೇಶನ್ ಮಾಡಿದ್ರು. ಅದರ ವಿರುದ್ಧ ಬಹಳ ಹೋರಾಟಗಳು ನಡೆದಿದ್ವು, ಪಕ್ಷಾತೀತ ಹೋರಾಟಗಳು ನಡೆಸಿದ್ವು. ನಾವು ಕೂಡ ಪಕ್ಷಾತೀತ ಹೋರಾಟದಲ್ಲಿ ಭಾಗವಹಿಸಿದ್ವಿ. ಆದ್ರೆ ಈಗ ಇತ್ತೀಚೆಗೆ ಆ ಹೋರಾಟಕ್ಕೆ ಮಣಿದು ನಮ್ಮ ಉಸ್ತುವಾರಿ ಸಚಿವರು ಶ್ರೀನಿವಾಸ ಪೂಜಾರಿ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಅದನ್ನ ಬೇರೆ ಕಡೆಗೆ ಸ್ಥಳಾಂತರಿಸ್ತೇವೆ ಅಂತ. ಆದ್ರೆ ಇನ್ನೂ ಕೂಡ ಅದರ ಆದೇಶ ನಿಜವಾಗಿಯೂ ಜಾರಿಯಾಗಿದೆಯೋ, ಸಂಬಂಧಪಟ್ಟ ಏನು ಗ್ರಾಮ ಪಂಚಾಯತ್ಗೆ ಅದರ ಆದೇಶ ಜಾರಿಯಾಗಿದೆಯೋ ಇಲ್ಲ ಅಂತ ಹೇಳೋದ್ರ ಬಗ್ಗೆ ಯಾವುದೇ ಕ್ಲಾರಿಫಿಕೇಶನ್ ಸಿಗಲಿಲ್ಲ. DC ಅವರು ಕೂಡ ಬಹುಶಃ ಮನೆ ಕೊಟ್ಟಾಗ ಅವರ ಹೇಳಿಕೆ ನಾವು ಮಾಧ್ಯಮಗಳಲ್ಲಿ ಗಮನಿಸಿದ್ದೇವೆ, ಅದನ್ನ ಸ್ಥಳಾಂತರಿಸ್ತೇವೆ ಅಥವಾ ಬೇರೆ ಸ್ಥಳ ಹುಡುಕಬಹುದು ಅಂತ ಹೇಳೋದನ್ನ ಅವರು ಹೇಳಿದ್ರು. ಆದ್ರೆ ಬೇರೆ ಸ್ಥಳ ಹುಡುಕಿದಾರ ಇಲ್ವಾ ಅಂತ ಹೇಳೋದು ಯಾವುದೇ ಮಾಧ್ಯಮಗಳಲ್ಲಿ ಅಥವಾ ಸಾರ್ವಜನಿಕವಾಗಿ ಇಷ್ಟವರೆಗೆ ವ್ಯಕ್ತಪಡಿಸಲಿಲ್ಲ. ಆದ್ರಿಂದ ಆಮ್ ಆದ್ಮಿ ಪಾರ್ಟಿ ಇದನ್ನ ಗಂಭೀರವಾಗಿ ಪರಿಗಣಿಸಿದೆ, ಮತ್ತೆ ಈ ನಿಟ್ಟಿನಲ್ಲಿ ನಡೆಯುವ ಎಲ್ಲಾ ಹೋರಾಟಕ್ಕೆ ಬೆಂಬಲ ಕೊಡುತ್ತದೆ. ಮತ್ತು ಅಲ್ಲಿ ಮುಖ್ಯವಾಗಿ ಸ್ಥಳ ಹೇಗೂ ನಿಗದಿಯಾಗಿದೆ, ಅಲ್ಲಿ ಮೆಡಿಕಲ್ ಕಾಲೇಜು ಆಗಲೇಬೇಕು ಅಂತ ಹೇಳೋದು ಆಮ್ ಆದ್ಮಿ ಪಾರ್ಟಿಯ ಒತ್ತಾಯ ಆಗಿದೆ. ಸೊ ಈ ನಿಟ್ಟಿನಲ್ಲಿ ಗಂಭೀರವಾಗಿ ಸರ್ಕಾರ ಇದನ್ನ ಪರಿಗಣನೆ ಮಾಡಬೇಕು. ಈ ಕೊರೋನಾ ಸಂದರ್ಭದಲ್ಲಿ ನಾವೆಲ್ಲ ಕಂಡಿದ್ದೇವೆ. ಅದಲ್ಲದೆ ಒಟ್ಟಾರೆಯಾಗಿ ಇಲ್ಲಿ ನಡೆಯುವಂತಹ ಅನೇಕ ಮುಖ್ಯವಾಗಿ ನಮಗಿರುವಂತದ್ದು ಸುಳ್ಯ, ಪುತ್ತೂರು, ಕಡಬದವರಿಗೆ, ಬೆಳ್ತಂಗಡಿಯವರಿಗೆ ವೆನ್ಲಾಕನೆ ಎಲ್ಲದಕ್ಕೂ ಇವತ್ತು ಒಂದು ಹೆಣ ತಗೊಂಡೋಗಿದ್ರು ವೆನ್ಲಾಕ ತರುವಂತ ಪರಿಸ್ಥಿತಿ, ಅದನ್ನು ಕೂಡ ನಾವು ಪರಿಗಣನೆ ಮಾಡಬೇಕಾಗಿದೆ. ಒಟ್ಟಿನಲ್ಲಿ ಈ 3 ತಾಲೂಕಿನ ಜನರಿಗೆ ಇದು ಬಹಳ ಅವಶ್ಯಕತೆ ಇರುವಂತಹ ಒಂದು ಮೆಡಿಕಲ್ ಕಾಲೇಜು. ಜೊತೆಯಲ್ಲಿ ವಿದ್ಯಾರ್ಥಿಗಳು ಕೂಡ ಸರ್ಕಾರಿ ಮೆಡಿಕಲ್ ಕಾಲೇಜ್ ಅಂದ್ರೆ ಸಾಮಾನ್ಯ ವಿದ್ಯಾರ್ಥಿಗಳಿಗೆ, ಬಡ ವರ್ಗದ ವಿದ್ಯಾರ್ಥಿಗಳಿಗೆ, ಶೋಷಿತ ದಮನಿತ ವರ್ಗದ ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ಒಂದು ಮೆಡಿಕಲ್ ಕಾಲೇಜು. ಅದಲ್ಲದೆ ಇದರಲ್ಲಿ ದೊರೆಯುವಂತಹ ಸೌಲಭ್ಯಗಳು, ಮೆಡಿಕಲ್ ಕಾಲೇಜ್ ಬಂದಾಗ ದೊರೆಯುವಂತಹ ಸೌಲಭ್ಯಗಳು, ಈ ಎಲ್ಲ ದೃಷ್ಟಿಯಿಂದ ಮೆಡಿಕಲ್ ಕಾಲೇಜು ತುರ್ತಾಗಿ ಅದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಸರ್ಕಾರ ಅದನ್ನ ಮಂಜೂರಾತಿಗೆ ಸಂಬಂಧಪಟ್ಟ ಕೇಂದ್ರ ಏನು ಸರ್ಕಾರ ಇದೆ ಅದಕ್ಕೆ ತಕ್ಷಣವಾಗಿ ಮನವಿಯನ್ನು ಮಾಡಬೇಕು, ಅರ್ಜಿಯನ್ನು ಸಲ್ಲಿಸಬೇಕು, ಮತ್ತೆ ಅದರ ಬಗ್ಗೆ ಸಾರ್ವಜನಿಕಗೊಳಿಸಬೇಕು ಅಂತ ಹೇಳುವುದು ಆಮ್ ಆದ್ಮಿ ಪಾರ್ಟಿ ಆಗ್ರಹ ಆಗಿದೆ. ಗಂಭೀರವಾಗಿ ಆಮ್ ಆದ್ಮಿ ಪಾರ್ಟಿ ವಾರ್ಡ್ ಸಮಿತಿ ಏನು ಸರ್ಕಾರದ ಪಂಚಾಯತ್ ರಾಜ್ ಆಕ್ಟಿನ ಈಗಾಗಲೇ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಇದಕ್ಕೆ ಉಳಿದ ನಗರ ಪಂಚಾಯತ್ ಒಂದು ಮೇಲ್ಗಡೆ ಆದೇಶವನ್ನು ತಂದಿದೆ. ನಗರ ಗ್ರಾಮ ಪಂಚಾಯತ್ನಲ್ಲೂ ಆ ವ್ಯವಸ್ಥೆ ಇದೆ, ಆದ್ರೆ ಅದನ್ನು ಯಾರು ಮಾಡ್ತಾ ಇಲ್ಲ. ಸೊ ನಾವು ಆಗ್ರಹಪಡಿಸ್ತಾ ಇರುವಂತದ್ದು, ಮತ್ತೆ ಆಮ್ ಆದ್ಮಿ ಪಾರ್ಟಿ ನಾವೆಲ್ಲೆಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದೇವೆ, ನಾನು ಕೂಡ ವೈಯಕ್ತಿಕವಾಗಿ ಕಂಟೆಸ್ಟ್ ಮಾಡ್ತಾ ಇದ್ದೇನೆ ನನ್ನ ಊರಿನಲ್ಲಿ. ಅಲ್ಲಿ ನಾವು ವಾರ್ಡ್ ಸಮಿತಿಯ ಮೂಲಕ, ಅಂದ್ರೆ ವಾರ್ಡ್ ಸಮಿತಿಯನ್ನು ಮಾಡಿಕೊಂಡು ಎಲ್ಲ ಪಾರದರ್ಶಕವಾಗಿ ಯಾವುದೇ ಕಾಮಗಾರಿಗಳು ನಡೆಯುವಂತ ವಿಚಾರದಲ್ಲಿ, ಹಣ ವಿನಿಯೋಗ ಆಗುವಂತ ವಿಚಾರಗಳಲ್ಲಿ ಆ ಸಮಿತಿಗಳು ಏನು ಡಿಸ್ಕಸ್ ಮಾಡೋದು, ಜನರೊಟ್ಟಿಗೆ ಡಿಸ್ಕಸ್ ಮಾಡೋದು ಮಾತ್ರವಲ್ಲ, ಯಾವುದೇ ಕಾಮಗಾರಿ ನಡೆದ ಏನಾಗಿದೆ ಅಂದ್ರೆ ಇಂಜಿನಿಯರ್ಗಳು ಕಾಮಗಾರಿ ನಡೆದಿದೆ, ಅದನ್ನು ಅದಕ್ಕೆ ಬಿಲ್ ಪಾಸ್ ಮಾಡಬೇಕಾದ್ರೆ ಕ್ರಮ ಇದೆ, ಜನರನ್ನು ಕರೆದು ಎಲ್ಲರ ಮುಂದೆ ಅದನ್ನು ಮಾಡಬೇಕು, ಈಗ ಮಾಡ್ತಾ ಇಲ್ಲ. ಇದನ್ನ ಆಮ್ ಆದ್ಮಿ ಪಾರ್ಟಿಯ ಯಾವುದೇ ಒಬ್ಬ ಸದಸ್ಯ ಆಯ್ಕೆಯಾಗಿ ಬಂದ್ರೆ ಅವನು ಆ ಸಮಿತಿಯನ್ನು ಮಾಡಿ ಅದರ ಮೂಲಕ ಜನರ ಮುಂದೆ ಪಾರದರ್ಶಕವಾಗಿ ಒಂದು ಕೆಲಸಗಳನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ನಾವು ಜನರ ಮುಂದೆ ಹೋಗಿದ್ದೇವೆ ಮತ್ತು ಮಾಡ್ತಾ ಇದ್ದೇವೆ.